ಇಂಟ್ರೆಸ್ಟಿಂಗ್ ವಿಚಾರದ ಬಗ್ಗೆ ಮಾತಾಡೋಣ. ಈ ಕಾಲೇಜ್ಗಳಲ್ಲಿರೋ ನೂಕುನುಗ್ಗಲು. ಹೌದು, ದೊಡ್ಡ ದೊಡ್ಡ ಕಾಲೇಜ್ಗಳಲ್ಲಿ ಅದೇ ಸಮಸ್ಯೆ. ನಮ್ಮಲ್ಲಿ ಸಾಮಾನ್ಯ PU ಕಾಲೇಜ್ಗಳಲ್ಲಿ ಒಂದು ಕ್ಲಾಸಿಗೆ 60-80 ಜನ ಇರ್ತಾರೆ. ಆ ಲಾಸ್ಟ್ ಬೆಂಚ್ನಲ್ಲಿ ಕೂರೋ ವಿದ್ಯಾರ್ಥಿ ಬರೀ ವೀಕ್ಷಕ ಆಗಿರ್ತಾನೆ. ನಿಜ, ಅಲ್ಲಿ ಲರ್ನಿಂಗ್ ಆಗೋದೇ ಇಲ್ಲ. ಆದ್ರೆ ಈ ಕೈಪಿಡಿಯಲ್ಲಿ ನೋಡಿದೆ, ವೇದಿಕ್ ಎಕ್ಸ್ಪರ್ಟ್ಸ್ನಲ್ಲಿ ಒಂದು ಸೆಕ್ಷನ್ಗೆ ಮ್ಯಾಕ್ಸಿಮಮ್ 45 ವಿದ್ಯಾರ್ಥಿಗಳು ಅಂತ, ಮತ್ತು ಆ ಟೀಚರ್ ಸ್ಟೂಡೆಂಟ್ ರೇಷಿಯೋ 1:15 ಅಂತ ಹಾಕಿದ್ದಾರೆ. ಹೌದು, 1:15 ರೇಷಿಯೋ. ಇದು ಪೇಪರ್ ಮೇಲೆ ನೋಡಕ್ಕೆ ಚೆನ್ನಾಗಿದೆ. ಆದ್ರೆ ಪ್ರಾಕ್ಟಿಕಲ್ ಆಗಿ ಈಗ ಒಂದು ಮಂಗಳವಾರ ಬೆಳಗ್ಗೆ ಕ್ಲಾಸ್ ನಡೀತಿದೆ ಅನ್ಕೊಳ್ಳಿ, ಈ 1:15 ರೇಷಿಯೋ ಹೇಗ್ ವರ್ಕ್ ಆಗುತ್ತೆ? 3 ಜನ ಒಟ್ಟಿಗೆ ಪಾಠ ಮಾಡ್ತಾರಾ? ಇಲ್ಲ, ನಿಮ್ಮ ಪ್ರಶ್ನೆ ಬಹಳ ಪ್ರಾಕ್ಟಿಕಲ್ ಆಗಿದೆ. ಬೋಧನಾ ಮನಃಶಾಸ್ತ್ರದ ಆಧಾರದ ಮೇಲೆ ಇದನ್ನು ಡಿಸೈನ್ ಮಾಡಿದ್ದಾರೆ. ಅಂದ್ರೆ ಒಬ್ರು ಸೀನಿಯರ್ ಲೆಕ್ಚರರ್ ಆ ಕೋರ್ ಕಾನ್ಸೆಪ್ಟ್ ಅನ್ನ ಇಡೀ ಕ್ಲಾಸ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಆದ್ರೆ ನಿಜವಾದ ಲರ್ನಿಂಗ್ ಶುರುವಾಗೋದು ಯಾವಾಗ? ಮಕ್ಕಳು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ ಶುರು ಮಾಡಿದಾಗ. ಎಕ್ಸಾಕ್ಟ್ಲಿ. ಆ ಪ್ರಾಕ್ಟೀಸ್ ಟೈಮ್ನಲ್ಲಿ ಇಬ್ರು ಜೂನಿಯರ್ ಲೆಕ್ಚರರ್ಸ್ ಕೂಡ ಕ್ಲಾಸ್ನಲ್ಲೇ ಇರ್ತಾರೆ. ಓ, ಅಂದ್ರೆ ಡೌಟ್ಸ್ ಕ್ಲಿಯರ್ ಮಾಡೋಕೆ. ಹೌದು. ಮಗು ಎಲ್ಲಿ ತಪ್ಪು ಮಾಡ್ತಿದೆ, ಸಣ್ಣ ಪುಟ್ಟ ಕನ್ಫ್ಯೂಷನ್ಸ್ ಏನಿದೆ ಅಂತ ತಕ್ಷಣ ಅಲ್ಲೇ ಸಾಲ್ವ್ ಮಾಡ್ತಾರೆ. 80 ಜನ ಇರೋ ಕ್ಲಾಸ್ನಲ್ಲಿ ಮಗು ಡೌಟ್ ಕೇಳೋಕ್ ಹೆದಲುತ್ತೆ. ಖಂಡಿತ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬಂದ್ಬಿಡುತ್ತೆ. ಆದ್ರೆ ಇಲ್ಲಿ ಆ ಪರ್ಸನಲ್ ಅಟೆನ್ಷನ್ ಸಿಗೋದ್ರಿಂದ ಕಲಿಕೆಯ ಕ್ವಾಲಿಟಿನೇ ಬದಲಾಗ್ಬಿಡುತ್ತೆ. ವಾವ್, ಇದೊಂದು ಬಹಳ ಸಿಸ್ಟಮ್ಯಾಟಿಕ್ ಮಾಡೆಲ್. ಇದ್ರ ಜೊತೆಗೆ ಆ ಮೈಕ್ರೋ ಶೆಡ್ಯೂಲ್ ಅನ್ನ ಪದನ ಪದೇ ಪದೇ ಬಳಸಿದ್ದಾರೆ ಡಾಕ್ಯುಮೆಂಟ್ನಲ್ಲಿ. ಹೌದು, ಅದು ಬನ್ಸಾಲ್ ತಜ್ಞರು ಡೆವಲಪ್ ಮಾಡಿರೋದು. ನನಗೆ ಅದನ್ನ ಓದಿದಾಗ ಅನ್ಸಿದ್ದು, ಇದು ಸ್ಟೂಡೆಂಟ್ಸ್ಗೆ ಒಂದ್ ರೀತಿ GPS ಅಥವಾ ಗೂಗಲ್ ಮ್ಯಾಪ್ಸ್ ಇದ್ದಾಗೆ ಅಂತ. ಕರೆಕ್ಟೇ ಹೇಳ್ರಿ. ಯಾವ ದಿನ ಯಾವ ಪಾಠ ಓದ್ಬೇಕು, ಯಾವಾಗ ರಿವಿಷನ್, ಯಾವಾಗ ಎಕ್ಸಾಮ್ ಅಂತ ಮೊದಲೇ ಫಿಕ್ಸ್ ಆಗಿರುತ್ತೆ. ಇದ್ರಿಂದ ಏನ್ ಓದ್ಬೇಕು ಅನ್ನೋ ಟೆನ್ಷನ್ ಇರಲ್ಲ, ಬರೀ ಓದೋದ್ರ ಕಡೆ ಫೋಕಸ್ ಮಾಡ್ಬೋದು. ಎಕ್ಸಾಕ್ಟ್ಲಿ. ಜೊತೆಗೆ ಆ CBT ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ಸ್ ಮತ್ತೆ ವೀಕೆಂಡ್ ಟೆಸ್ಟ್ಸ್ ಅವ್ರನ್ನ ರಿಯಲ್ ಎಕ್ಸಾಮ್ ಪ್ರೆಷರ್ಗೆ ರೆಡಿ ಮಾಡುತ್ತೆ. ಮತ್ತು ವೇದಿಕ್ ಎಕ್ಸ್ಪರ್ಟ್ಸ್ ಕೊಡುವ ಆ ಸಬ್ಜೆಕ್ಟ್ ವೈಸ್ ಎರರ್ ಅನಾಲಿಸಿಸ್ ರಿಪೋರ್ಟ್, ಅದ್ರ ಬಗ್ಗೆ ನಾನು ಕೇಳಲೇಬೇಕು. ಬರೀ ಮಾರ್ಕ್ಸ್ ಕೊಡೋದಕ್ಕೂ ಈ ರಿಪೋರ್ಟ್ಗೂ ಏನ್ ವ್ಯತ್ಯಾಸ? ನೋಡಿ, ಮಾಮೂಲಿ ಸಿಸ್ಟಮ್ನಲ್ಲಿ 100ಕ್ಕೆ 70 ಮಾರ್ಕ್ಸ್ ಬಂದ್ರೆ ಆ ಕಳ್ಕೊಂಡ 30 ಮಾರ್ಕ್ಸ್ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಹೌದು, 70 ಬಂತಲ್ಲ ಅಂತ ಖುಷಿ ಪಡ್ತಾರೆ. ಆದ್ರೆ ಈ ಎರರ್ ಅನಾಲಿಸಿಸ್ನಲ್ಲಿ ಆ ಪ್ರಶ್ನೆ ಯಾಕೆ ತಪ್ಪಾಯ್ತು ಅಂತ ವಿಶ್ಲೇಷಣೆ ಇರುತ್ತೆ. ಅದು ಬರೀ ಕ್ಯಾಲ್ಕುಲೇಷನ್ ಮಿಸ್ಟೇಕಾ, ಅಥವಾ ಕಾನ್ಸೆಪ್ಟ್ ಅರ್ಥ ಆಗಿಲ್ವಾ, ಅಥವಾ ಟೈಮ್ ಇರ್ಲಿಲ್ಲ ಅಂತ ಅವಸರದಲ್ಲಿ ಮಾಡಿದ್ದ? ಓ, ಇದು ಬಹಳ ಡೀಪ್ ಅನಾಲಿಸಿಸ್. ಹೌದು. ಇದರಿಂದ ವಿದ್ಯಾರ್ಥಿ ತನ್ನ ವೀಕ್ನೆಸ್ ಐಡೆಂಟಿಫೈ ಮಾಡಿ ಆ ಡೌಟ್ ಕ್ಲಿಯರೆನ್ಸ್ ಸೆಷನ್ಸ್ನಲ್ಲಿ ಅದನ್ನ ಸರಿಪಡಿಸ್ಕೋಬಹುದು. ಒಟ್ಟಾರೆಯಾಗಿ ನೋಡಿದ್ರೆ ಈ 10ನೇ ಕ್ಲಾಸ್ ಆದ್ಮೇಲೆ ತಗೊಳ್ಳೋ ನಿರ್ಧಾರ ಬರೀ ಬೋರ್ಡ್ ಎಕ್ಸಾಮ್ಗೆ ಮಾತ್ರ ಸೀಮಿತ ಅಲ್ಲ. ಬೋರ್ಡ್ ಜೊತೆಗೆ JEE, NEET, CETನ ಬ್ಯಾಲೆನ್ಸ್ ಮಾಡೋದು ಬಹಳ ಮುಖ್ಯ. ಖಂಡಿತ. ವೇದಿಕ್ ಎಕ್ಸ್ಪರ್ಟ್ಸ್ ಕಾಲೇಜು ಆ ಬ್ಯಾಲೆನ್ಸ್ ಅನ್ನ ಬಹಳ ನಿಖರವಾಗಿ ಕೊಡುತ್ತೆ ಅನ್ನೋದನ್ನ ಈ ಕೈಪಿಡಿ ತೋರಿಸ್ಕೊಡುತ್ತೆ. ಹಾಗಾದ್ರೆ ಈ 2026-27ನೇ ಸಾಲಿಗೆ ಅಡ್ಮಿಷನ್ಸ್ ಬಗ್ಗೆ ಪೋಷಕರಿಗೆ ಏನ್ ಮಾಹಿತಿ ಇದೆ? ಅಡ್ಮಿಷನ್ಸ್ ಆಲ್ರೆಡಿ ಶುರುವಾಗಿದೆ. ನಾವು ಮೊದಲೇ ಹೇಳ್ದಾಗೆ PCMB ಮತ್ತು PCMC ಎರಡರಲ್ಲೂ ಕೇವಲ 75 ಸೀಟ್ಗಳು ಮಾತ್ರ ಇರೋದು. ಹೌದು, ಲಿಮಿಟೆಡ್ ಇಂಟೇಕ್. ಪೋಷಕರು ನೇರವಾಗಿ ಕ್ಯಾಂಪಸ್ಗೆ ಭೇಟಿ ನೀಡಬಹುದಾ? ಖಂಡಿತ. ಕ್ಯಾಂಪಸ್ ವಿಳಾಸ: ವೇದಿಕ್ ಎಕ್ಸ್ಪರ್ಟ್ಸ್ PU ಕಾಲೇಜ್, ಕೋಟೆ ರಸ್ತೆ, KR ಪುರಂ, ಶಿವಮೊಗ್ಗ. ಮತ್ತು ಫೋನ್ ನಂಬರ್ ಬಂದು +91 90360 54066 9360540 54006. ಹೌದು, ಪೋಷಕರು ಖುದ್ದಾಗೆ ಹೋಗಿ ಆ ಬೋಧನಾ ವಿಧಾನವನ್ನ ನೋಡಬಹುದು.